ಇಲ್ಲ ಇದೇನಂತಂದರೆ ಇದು ಸಂಘಟಿತ ಪ್ರಯತ್ನಗಳಿರ್ತವೆ. ಅಂದರೆ ಅವ್ರವ್ರ ಗ್ರೂಪಿಸಮ್ ಇರುತ್ತೆ, ಅದು ಮಾಡ್ತಾ ಇರ್ತಾರೆ. ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗಲ್ಲ ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ, ಎಲ್ಲರೂ ನನ್ನಿಂದನೂ ಸೇರಿ ಅದನ್ನು ತೊಗೊಂಡ್ಬಿಡ್ತೀನಿ. ಅವರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ. ಅದು ಕಾವೇರಿ ಇಶ್ಯೂ ಇರಲಿ, ಮಹದಾಯಿ ಇಶ್ಯೂ ಇರಲಿ, ಕೃಷ್ಣ ಇಶ್ಯೂ ಇರಲಿ, ಕನ್ನಡದ ಇಶ್ಯೂ ಇರಲಿ, ಒಗ್ಗಟ್ಟಾಗಬೇಕಾದ್ರೆ ಒಂದು ಸಾಲಿಡ್ ಆದಂಥ ಮ್ಯಾಟ್ರ್ ಬೇಕು ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಇದನ್ನು ಈಗ ಈಗ ಮುಂದಿನ ಬರೋ ಚಿತ್ರಗಳಲ್ಲಿ ಈಗ ನಮ್ಮದೇ ಇನ್ನೊಂದು ಸಿನಿಮಾ ಅನ್ಲಾಕ್ ರಾಘವಂತ ಬರ್ತಾ ಇದೆ. ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ, ಇದೆಲ್ಲದೂ ಇದೆ. ಆದರೆ ಒಗ್ಗಟ್ಟಾಗ್ಬಿಟ್ರೆ ಸುಪಾರಿ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ, ಅದು ಪ್ರಾಬ್ಲಮ್ಮು. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್. ಒಗ್ಗಟ್ಟಾದ್ರೆ ಅವರು ಬರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಪ್ರಾಬ್ಲಮ್ ಮಾಡೋರೆ. ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು, ಇದ್ದ ದಿನ ಇಲಿಗಳ ಹತ್ಯೆಯಾಗುತ್ತದೆ ಎಂಬ ಗಾದೆಯ ಮಾತಿದೆ. ಅದೇ ಸಮಸ್ಯೆ ಇರೋದಿಲ್ಲಿ. ಆಮೇಲೆ ಇವರಿಬ್ಬರು ಹೇಳಿರ್ತಾರೆ, ಇವರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಈ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಆದರೆ ಕುಮಾರನಿಗೆ ಆಲ್ರೆಡಿ ಒಂದು ಸ್ಟೇ ಬಂದಿದೆ. ಈಗ ನಾನು ಮಾತಾಡಿದ್ರೆ ಬೆಳಗ್ಗೆ ಇನ್ನು 2 ಸ್ಟೇ ಬರ್ತವೆ. ಪಿಕ್ಚರ್ ರಿಲೀಸ್ ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ. ಸರ್, ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ. ಸರ್, ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು ಸುಮಾರಾಗಿದೆ. ಆದ್ರೆ ನಮಗೆ ಶ್ರೀನಗರ ಕಿಟ್ಟಿಯವ್ರನ್ನ ಹೊರತಾಗಿ ಯಾವ ಕಲಾವಿದರು ಕಾಣಿಸಿಲ್ಲ. ಬುಕ್ ಮೈ ಶೋಲ್ ಮಾತ್ರ 7-8 ಜನ ಇದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇನ ಇರೋದು ಕಲಾವಿದರು. ಬೇರೆ ಕಲಾವಿದರು ಯಾಕೆ ಬರ್ತಿಲ್ಲ? ನಿರ್ದೇಶಕರು, ನಿರ್ಮಾಪಕರು. ಯಾಕೆಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತೀರಾ, ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಯಾಕೆ ಬೇರೆ ಯಾವ ಕಲಾವಿದರು ಸಂಜು ವೆಟ್ಸ್ ಗೀತಾ ಪಾರ್ಟ್ 2ನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ? ರಚಿತಾರಾಮ್ ಅವ್ರನ್ನ ನಾವು ಒಂದು ಪ್ರೆಸ್ ಮೀಟ್, ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕಾಣಿಸಿಲ್ಲ. ಬೇರೆ ಯಾವ ಕಲಾವಿದರು ನಮ್ಗೆ ಕಾಣಿಸ್ತಾ ಇಲ್ಲ. ಬುಕ್ ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ರಚಿತಾರಾಮ್ ಮಾಡಿದ್ದಾರೆ. ಈಗ ಅವ್ರದ್ದು ಶೂಟಿಂಗ್ ಇದೆ, ಇದರಲ್ಲಿ ಬೇರೆ ಯಾವ್ದೋ ಸಿನಿಮಾ ಮಾಡ್ತಾ ಇದ್ದಾರೆ, ಆ ಶೂಟಿಂಗ್ ಬಿಸಿಲ್ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರಲ್ಲ. ಇಲ್ಲಿ ಸರ್ ಕಾಣಿಸಿಲ್ಲ ನಮ್ಗೆ. ಸ್ಟಾರ್ಟಿಂಗ್ ಲಾಂಚಿಗೆ ಬಂದಿದ್ದಾರೆ. ಓಕೆ ಓಕೆ ಅಲ್ಲ, ಎಲ್ಲದಕ್ಕೂ ಬಂದಿದ್ದಾರೆ. ಮಾಡಿರೋ ಇವೆಂಟಲ್ಲಿ ಒಂದೆರಡಕ್ಕೆ ಬಂದಿಲ್ಲ ಅಷ್ಟೇ. ಡೇ ಒನ್ ಅಶೋಕ್ ಹೋಟ್ಲಲ್ಲಿ ಲಾಂಚ್ ದಿನ ಬಂದಿದ್ದಾರೆ. ನನ್ನ ಬರ್ಡೇ ಮಾಡಿದಾಗ ಒಂದು ಸಾಂಗ್ ಲಾಂಚ್ ಅವಾಗ ಬಂದಿದ್ದಾರೆ. ಎಲ್ಲ ಟೈಮ್ ಬಂದಿದ್ದಾರೆ. ಸಿನಿಮಾಗೆ ಶ್ರೀನಗರ ಕಿಟ್ಟಿಯವ್ರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಕಲಾವಿದರಿಗೂ ಇರುತ್ತಲ್ಲ ಸರ್? ಬೇರೆ ಕಲಾವಿದರಿಗೂ ಇರುತ್ತೆ, ಯಾಕೆ ಬರ್ತಿಲ್ಲ? ಇದಕ್ಕೆ ನಾವು ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತಾ? ನಮ್ದು ಈ 10ನೇ ತಾರೀಕಿಂದು ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯಿತು, ಅವರು ಡೇಟ್ಗಳು ಎಂಗೇಜ್ ಆಗಿರುತ್ತೆ. ಓಕೆ ಸರ್, ರಚಿತಾರಾಮ್ ಅವರು ಓಕೆ, ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದರು ಶೂಟಿಂಗ್ ಅಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ. ನಮಗೆ 3 ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಎಲ್ಲಿಂದ ಬರ್ತಾರೆ? ಅಲ್ಲ, ಇವತ್ತಿಂದ ಓಕೆ ಸರ್. ಇದಕ್ಕೂ ಮುಂಚೆ ಇಷ್ಟೊಂದು ಇವೆಂಟ್ ಆಯ್ತಲ್ಲ, ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ. ಮುಂಚೆ 2-3 ದಿನದ ಮುಂಚೆನೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ. ಇವತ್ತಿಂದ ಓಕೆ, ಬೇರೆ ಇನ್ನೆಲ್ಲ? ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು, ನೀವು ಉತ್ತರ ರಾಂಗಾತ್ ಮನುಷ್ಯನ್ ಕೇಳ್ತಾ ಇದ್ದೀವಿ. ಹೇಳ್ತೀನಿ ಕೇಳಿ. ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು, ನಾಲ್ಗೆಗಲ್ಲ. ನಾಲಿಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ, ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ. ಆ ಮಾತನ್ನು ನಾನು ನಂಬ್ತೀನಿ. ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಿರ್ದೇಶಕರಿಗೆ 100 ಪ್ರೆಷರ್ ಇರ್ತಾವೆ. ಈಗ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅಗ್ರಿಮೆಂಟು, ಸೈನು, ಪೇಪರು, ಥಿಯೇಟ್ರು, ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಪ್ರವಾಸಗಳಿರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ. ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ. ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ದೂರು ಕೊಟ್ಟು ಕರೆಸ್ತಲಿರಲ್ಲ. ಆಮೇಲೆ ಎಲ್ಲರದ್ದು NOC ಇರುತ್ತೆ, ಎಲ್ಲರದ್ದು ಪೇಮೆಂಟ್ ಆಗಿರುತ್ತೆ. ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ? ಅವರ ಬೆರಳುಗಳಲ್ಲಿಲ್ವಾ? ಅವರ ಮೊಬೈಲಲ್ಲಿಲ್ವಾ? ನಮ್ಮ ಸಿನಿಮಾದವ್ರನ್ನ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ. ಅಲ್ಲಿ ಬರೀಬೋದಲ್ವಾ ಅವರು? ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರ ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತ ಮಗು ಹೆಂಗೆ ಬೆಳೀತಾ ಇದೆ, ಹೆಂಗೆ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ತಲ್ಲ ಇದ್ದಾರ? ಇದೇನು ಅಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯ್ತು, ಪೇಮೆಂಟ್ ತಗೊಂಡಿದ್ದೀವಿ, ಡಬ್ಬಿಂಗ್ ಮಾಡಿದ್ದೀವಿ. ಮೊದಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿಂದೊಂದು ಸ್ಕೂಲ್ ಇತ್ತು, ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟು. ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ. ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ, ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ, ಅವ್ರವ್ರದ್ದೇ ಆದಂಥ ಮಾಧ್ಯಮಗಳಿದ್ದಾವೆ, ಅವ್ರವ್ರದ್ದೇ ಆದಂಥ PR ಸೆಕ್ಷನ್ಗಳಿದೆ. ವಿಡಿಯೋಗಳು ಮಾಡಿಬಿಡ್ಬೋದು, ಬೇರೆ ತುಂಬ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಲಿದ್ದಾರೆ, ಎಲ್ಲಿದ್ದಾರೆ ಅವರು? ಅವ್ರು ಅಮೇರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು.
ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರೂ ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟು, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ, ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದ್ರೆ ಆ ಸಿನಿಮಾದ ಕುರಿತಂತೆ ನಾಲ್ಗೆಗೆ ಬಣ್ಣ ಹಚ್ಚಬೇಡಿ, ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವ್ರ ಸಮಾನ, ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು. ತೆರೆ ಮೇಲೆ ಅವನು ದೇವರು, ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ಸು ಇರ್ಬೋದು, ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ. ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ, ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ. ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೆ ವಿನಃ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು. ದಿಸ್ ಕನ್ಸಿಡರ್ಸ್, ಈ ಸ್ಟೇಟ್ಮೆಂಟು ಎಲ್ಲ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ, ನಮ್ಮಣ್ಣನಂತ ಹಿರಿಯ ಕಲಾವಿದರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ. ನಾಳೆ ನೀವು ಗೆದ್ದಾಗ ಬರ್ತೀರಲ್ಲ ಆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ಗೆ, ಆ ಸಕ್ಸಸ್ ಅಲ್ಲಿ ಇದ್ದಂತ ನೀನು ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. UI ಎರಡೂ ಗೊತ್ತಾಗುತ್ತೆ. ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನು ಬಂದು ಎಳೆದೇ ರಥನ ಅಂತ. ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ. ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಶಿಡ್ಲಘಟ್ಟ ಎಪಿಸೋಡಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ. ಯಾವುದೇ ಸಿನಿಮಾ ಆಗಿರಲಿ. ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು.